ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವಾಗ ನಾನು ಫುಲ್ ರೆಡಿ ಆಗಿ ಬ್ಲಾಗ್ ಮಾಡ್ತಾ ಇರೋ ಮೇನ್ ಕಾರಣ ಬಂದ್ಬಿಟ್ಟು ಇವಾಗ ನಾವು ಮಂಡ್ಯಕ್ಕೆ ಹೋಗ್ತಾ ಇದೀವಿ. ಮಂಡ್ಯಕ್ಕೆ ಎಂಟಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಮಂಡ್ಯಕ್ಕೆ ಯಾಕೆ ಹೋಗ್ತಾ ಇದೀವಿ ಅಂತ ಬನ್ನಿ ನಮ್ಮ ಅಮ್ಮನ ಹತ್ರನೇ ಕೇಳೋಣ. ಮಂಡ್ಯಗೆ ಬೀಗ್ರನ್ನ ವೆಲ್ಕಮ್ ಮಾಡಕ್ ಹೋಗ್ತಾ ಇದೀವಿ, ಮತ್ತೆ ಮಗಳನ್ನ ವೆಲ್ಕಮ್ ಮಾಡಕ್ ಹೋಗ್ತಾ ಇದೀವಿ. ಎಸ್, ಸೊ ಬೀಗ್ರನ್ನ ವೆಲ್ಕಮ್ ಮಾಡಕ್ ಹೋಗ್ತಾ ಇದಾರೆ. ಮತ್ತೆ ಮಗಳು ಅಂದ್ರೆ ನಮ್ ದೊಡ್ಡಪ್ಪ ಮಗಳು ಬಾಣಿ ಅಕ್ಕ ಅಂತ. ಸೊ ಅವರು ಮತ್ತೆ ಇನ್ನೊಂದಷ್ಟು ಇನ್ವಿಟೇಷನ್ಸ್ ಕೊಡೋದಿದೆ. ಸೊಸೆನೂ ವೆಲ್ಕಮ್ ಮಾಡಕ್ ಹೋಗ್ತಾ ಇದ್ದೀರಾ? ಮೈಸೂರಿಗೆ ಸೊಸೆ ವೆಲ್ಕಮ್ ಮಾಡಕ್ ಹೋಗ್ತಾ ಇದೀವಿ. ಸೊ ಎಷ್ಟೊಂದು ಸಂಬಂಧಗಳನ್ನ ವೆಲ್ಕಮ್ ಮಾಡೋಕೆ ಅಂತ ಹೋಗ್ತಾ ಇದ್ದಾರೆ, ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ. ಇವತ್ತು ಅಂದ್ರೆ ಮಂಡ್ಯ ಕಡೆ ಅಂದ್ಮೇಲೆ ನಾವು ಜೊತೆಲಿ ಹೋಗ್ತಾ ಇದೀವಿ. ಅಂಡ್ ದೊಂಬಲೂರು ಕಡೆ ಅಂತಂದ್ರೆ ಲಚ್ಚು ಆಲ್ರೆಡಿ ಹೋಗಿ ಬಂದಿದ್ದಾಳೆ. ಸೊ ನೀವು ಆಲ್ರೆಡಿ ಆ ಬ್ಲಾಗ್ಸ್ ನೆಲ್ಲ ನೋಡಿರ್ತೀರಾ. ಸೊ ಈ ರೀತಿಯಾಗಿ ಅಂದ್ರೆ ಸಂಬಂಧ ನೋಡಿ ಹೆಂಗೆ ಅಲ್ವಾ ಮಮ್ಮಿ, ಫಸ್ಟ್ ಹಿಂಗಿದ್ವಿ, ಆಮೇಲೆ ಒಂದು ಜಾಯಿನ್ ಆಗ್ತಿದ್ದಂಗೆ ಇಷ್ಟ ಆಯ್ತು, ಇನ್ನೊಂದು ಜಾಯಿನ್ ಆಗ್ತಿದ್ದಂಗೆ ಇನ್ನಷ್ಟು ಆಯ್ತು. ಇದೇ ರೀತಿಯಾಗಿ ಸಂಬಂಧಗಳು ಬೆಳೆಯೋದು. ಸೊ ಬನ್ನಿ ಹೋಗೋಣ. ಇವಾಗ ಇನ್ವಿಟೇಷನ್ ಕಾರ್ಡ್ ತಗೊಂಡಾಯ್ತು, ಎಲ್ಲ ಬ್ಯಾಗ್ ಅಲ್ಲಿ ನಮ್ದು ಕೂಡ ಲಗೇಜ್ ಪ್ಯಾಕ್ ಆಯ್ತು. ಬಿಕಾಸ್ ನಮ್ದು ಅಲ್ಲಿ ಮಂಡ್ಯದಲ್ಲಿ ಇನ್ವಿಟೇಷನ್, ಮಂಡ್ಯ ಮೈಸೂರು ಕಡೆ ಇನ್ವಿಟೇಷನ್ ಕೊಟ್ಟು ಮತ್ತೆ ಬಾಳಗಂಜಿಗೆ ಹೋಗೋ ಪ್ಲಾನ್ ಇದೆ. ಸೊ ಒಂದಷ್ಟು ಲಗೇಜ್ನ ಕೂಡ ತಗೊಂಡಿದೀವಿ. ಬಾಳಗಂಜಿಗೆ ಯಾಕೆ ಹೋಗ್ತಿದೀವಿ? ಅಲ್ಲೂ ಕೊಡ್ಬೇಕು. ಅರುಣ್ ಸಂಡೇ ಹೇಳ್ತಿದ್ರು, ಸಂಡೇ ಹೋಗಿ ಬರೋಣ ಬಾಳ್ಗಂಚಿಗೆ ಅಂತ. ಬನ್ನಿ ಬನ್ನಿ ಹಂಗೇನೆ ಇಲ್ಲಿಂದ ಅಶ್ವಿನ್ ನಾವ್ ಅಲ್ಲಿಂದ ಬರ್ತೀವಿ, ನೀವು ಇಲ್ಲಿಂದ ಬನ್ನಿ. ನನಗೆ ಬರೋದೇ ಗೊತ್ತಿಲ್ಲ. ಅವ್ರು ಮೊನ್ನೆ ಹೇಳಿದ್ರು, ಮೊನ್ನೆ ಏನೋ ಡ್ಯಾಡಿಗೆ ಏನೋ ಚಿಂಚಂಗಿರಿ ಹೋಗ್ಬೇಕು. ಹೋಗ್ಬೇಕಲ್ಲ, ಹಂಗೆ ಬನ್ನಿ ಬೇಕಲ್ಲ. ಅಂಡ್ ಹಾಗೂ ಅದಾದ್ಮೇಲೆ ನೋಡಿ ಗೈಸ್, ಇನ್ವಿಟೇಷನ್ ಕಾರ್ಡು ಬಂದಾಗ ಫುಲ್ ಇತ್ತು, ತುಳುಕ್ತಿತ್ತು. ಇವಾಗ ಆಗ್ಲೇ ಎಷ್ಟಕ್ಕೆ ಬಂದಿದೆ ನನಗೇನ್ ಗೊತ್ತಾ, ನಂದು ಒಂದೇ ಒಂದು ಜನ ಬರ್ತಾರೋ ಗೊತ್ತಿಲ್ಲ. ಇನ್ವಿಟೇಷನ್ ಕಾರ್ಡ್ ಮಾತ್ರ ಪೂರ್ತಿ ಖಾಲಿ ಆಗ್ಬೇಕು ಅಂತ ಹೇಳಿದೀನಿ ನಮ್ಮ ಅಮ್ಮಗೆ. ಬಿಕಾಸ್ ಲೆಚ್ಚು ಟೈಮಲ್ಲಿ ಸ್ವಲ್ಪ ಉಳ್ಕೊಂಡ್ಬಿಟ್ಟಿತ್ತು, ನನ್ಗೆ ಅದು ಹಂಗೆ ಇತ್ತು ಉಳ್ಕೊಂಡ್ಬಿಡ್ತಲ್ಲ ಅಂತ. ಬಟ್ ಈ ಸತಿ ಏನೇ ಆಗಲಿ ಇನ್ವಿಟೇಷನ್ ಕಾರ್ಡ್ ಫುಲ್ ಖಾಲಿ ಆಗ್ಬೇಕು, ಚೌಟ್ರಿ ತುಂಬಾ ಜನ ಇರ್ಬೇಕು. ಹಂಗೆ ಆಗುತ್ತೆ, ಹಂಗೆ ಪಕ್ಕ ಪಕ್ಕ. ಸೊ ಬನ್ನಿ ಹೋಗೋಣ ಇನ್ವಿಟೇಷನ್ ಕಾರ್ಡ್ ಕೊಡೋದಿಕ್ಕೆ. ಮತ್ತೆ ಮಂಡ್ಯದಲ್ಲಿ ಸಿಗ್ತೀವಿ. ಬೈ ಗೈಸ್, ಬಾಯ್ ಲಚ್ಚು. ಬಾಯಿ ಹುಷಾರು. ಹುಷಾರು. ಹಾ ಶುಕ್ರವಾರನೇ ಬನ್ನಿ. ಮಕ್ಕಳಿಗೆ ಕೊಡಿ, ನಾನು ಹೇಳ್ತೀನಿ ಅದನ್ನೇ ಹೇಳ್ದೆ. ಜಾನ್ವಿಗೆ ವಾಟ್ಸಪ್ ಕಳಿಸ್ತೀನಿ. ಇಲ್ಲಿಂದ ಮಾಡ್ತೇನೆ, ಇಲ್ಲಿಂದ ಚೆನ್ನಾಗಿ ಕಾಣ್ತದೆ. ಅಲ್ಲ ಸರಿ, ಅಯ್ಯೋ ಒಂದ್ ಕಾರ್ಡ್ ಬಂದಿಲ್ಲ. ಆಯ್ತು ಕೂಡ ಕಿತ್ಕೊಳ್ರಿ. ಆಯ್ತು. ನೀನ್ ವಾಟ್ಸಪ್ ಕಳ್ಸು ಅಷ್ಟೇ ಸಾಕು. ಜನ್ವಿ ಎಮ್ಮುನಂತ ತಲುಪ್ಸಕ್ಕಾಗಲ್ಲ, ವಾಟ್ಸಪ್ ಕಳ್ಸ್ಕೊಂಡು ಅಂಟಿ ವೇಸ್ಟ್ ಮಾಡ್ಬೇಡಿ ಕಾರ್ಡ್. ಒಂದ್ ಕಾರ್ಡ್ ಬೇರೆಯವ್ರು ಕೂಡ ಬನ್ನಿ, ಮದುವೆಗೆ ಮಿಸ್ ಮಾಡ್ದಂಗೆ. ಆರೇನ್ ಬಿಡ್ತಾನೆ, ಆನೇನು ಅವನೇ ಆಂಟಿ ಚನ್ನಪಟ್ಟಣ ಹೋಗೋಣ. ಅಕ್ಕನ ಮನೆಗೆ. ಹೌದಾ? ಇಬ್ರು ಅಲ್ಲೇ ಅವ್ರ? ಇಲ್ಲ, ಚಿಕ್ಕವನಿಲ್ಲ ನಮ್ಮ ಹಾಗೆ ನಿದ್ದೆ ಎಳಿತಾ ಇದ್ದಲ್ಲ ಹುಡುಗಂಗೆ. ನಿದ್ದೆನಲ್ಲಿ ಎದ್ದಿರೋದು. ಹೌದಾ ಲಕ್ಷ್ಮಿ? ಸೊ ನಾವು ಶಾರದಾಕ್ ಅವ್ರ ಅಂಗಡಿಗೆ ಬಂದಿದ್ದೀವಿ, ಮನೆಗೆ ಹೋಗಿಲ್ಲ. ಯಾಕಂದ್ರೆ ಅಕ್ಕ ಫುಲ್ ಬಿಸಿ. ಯಾಕಂದ್ರೆ ಇದು ಸೀಸನ್ ಅವ್ರದ್ದು, ಏನು ಮಾಡಕ್ಕಾಗಲ್ಲ. ಅದಕ್ಕೇನೆ ಪಾಪ ಬೇಡ, ನಮ್ಮಿಂದ ತೊಂದರೆ ಬೇಡ ಅಂತ ಹೇಳ್ಬಿಟ್ಟು ನಾವು ಅಂಗಡಿಗೆ ಬಂದ್ಬಿಟ್ಟು ಇಲ್ಲೇ ಇನ್ವಿಟೇಷನ್ ಕಾರ್ಡ್ ಕೊಡ್ತಾ ಇದೀವಿ. ಅವರು ಮಾಡ್ಬಿಡೋದನ್ನ ಫುಲ್ ಟಯರ್ಡ್ ಆಗ್ಬಿಟ್ಟಿದೀನಿ ಅಂತ. ಬಟ್ ಎಸ್ ಗೈಸ್, ರಾಮನಗರದಲ್ಲಿ ಯಾರೆಲ್ಲ ಬ್ಲೌಸ್ ಹೊಲ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೀರೋ ಡೆಫಿನೆಟ್ಲಿ ಸಹಸ್ರ ಬುಟಿಕ್ ಬನ್ನಿ, ತುಂಬಾ ಚೆನ್ನಾಗಿ ಹೊಲಿತಾರೆ. ಅಕ್ಕ ಎಲ್ಲಿ ಬರೋದಿದು? MG ರೋಡ್ ಬರುತ್ತೆ, ಗಣೇಶ್ ಜ್ಯುವೆಲ್ಸ್ ಇಂದ ಸ್ವಲ್ಪ ಮುಂದೆ ರೈಟ್. ಓಕೆ ಓಕೆ. ಗಣೇಶ್ ಜ್ಯುವೆಲ್ಸ್ ಅಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಬಂದ್ಬಿಟ್ಟು ಕೇಳ್ತೀರಂತೆ ಅಕ್ಕಗೆ. ಸೊ ನೀವೇ ಅಲ್ವಾ ಸುಪ್ರಿಯಾ ಅವ್ರಿಗಿತ್ತಿ ಅಂತ ಹೇಳ. ಸೊ ಥ್ಯಾಂಕ್ ಯು ಸೋ ಮಚ್ ರೆಕಗ್ನೈಸ್ ಮಾಡೋದಕ್ಕೆ. ಹಾಗೂ ಇವಾಗ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದೀವಿ, ಮಿಸ್ ಮಾಡ್ದಂತೆ ಬರ್ಬೇಕು. 2 ಟೈಮ್ಗೂ ಬರ್ತೀನಿ ಅಂತ ಹೇಳಿ ಶುಕ್ರವಾರನೇ ಬನ್ನಿ ಅಂತ ಇದೀನಿ. ಅದಕ್ಕೆ ನಿಮ್ಮಮ್ಮ ಇನ್ನೂ ಒಂದಿನ ಮುಂಚೆ ಬನ್ನಿ ಅಕ್ಕ, ಶುಕ್ರವಾರ ಇದ್ದಿರುತ್ತೆ ಮೆಹಂದಿ. ಓಕೆ ಗೈಸ್, ಸೊ ಇವಾಗ ನಾವು ಮಂಡ್ಯಕ್ಕೆ ಬಂದ್ವಿ. ನೆನ್ನೆ ರಾತ್ರಿನೇ ಮಂಡ್ಯಕ್ಕೆ ಬಂದ್ವಿ. ಅಂಡ್ ಇವತ್ತು ಬೆಳಿಗ್ಗೆ 7 ಗಂಟೆಯಿಂದಾನೇ ಇನ್ವಿಟೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ. ನಮ್ಮ ಅಕ್ಕ ಮನೆ, ಮತ್ತೆ ಕೃತಿಕಾ ಅವ್ರ ಮನೆ, ಹಾಗೂ ಮತ್ತೆ ಇನ್ನೆಲ್ಲಿ ಹೋಗಿದ್ವಿ, ಇನ್ನ ಈ ರೋಡಲ್ಲೆಲ್ಲ ಫುಲ್ ಮತ್ತೆ ಫ್ರೆಂಡ್ಸ್ ಎಲ್ಲ ಇದಾರಲ್ಲ ಅವ್ರೆಲ್ಲರ ಮನೆಗೂ ಕೊಟ್ಟಾಗಿದೆ. ಇನ್ನು ನಮ್ಮ ಅತ್ತೆ ಮತ್ತೆ ನಮ್ಮ ಅವಂಗ್ ಕೊಟ್ಟಿಲ್ಲ. ಸೊ ಇವಾಗ ಮಮ್ಮಿ ಸ್ಯಾರಿ ಮತ್ತೆ ಅಪ್ಪಂಗೆ ಅಂತ ಬಟ್ಟೆ ತಂದಿದ್ರು. ಸೊ ಅದೆಲ್ಲ ತೆಗಿತಾ ಇದ್ದಾರೆ. ನಮ್ಮ ಅತ್ತೆ ಸ್ಯಾರಿ ತೋರಿಸ್ತೀನಿ ಗೈಸ್, ನಾನು ಚೂಸ್ ಮಾಡಿರೋದು. ಹೇಗಿದೆ? ಚೆನ್ನಾಗಿದೆಯಾ? ಹಣ್ಣೆಲ್ಲ ತರಬೇಕಿತ್ತು, ಬಟ್ ಅರ್ಜೆಂಟಲ್ಲಿ ಬಂದ್ವಿ. ದಟ್ಸ್ ಓಕೆ. ಇದನ್ನೇ ಇಟ್ಬಿಟ್ಟು ಕೊಟ್ಬಿಡತ್ತೆ ಅಷ್ಟೇ. ಕಿದರ್ಸೆ ತಪ್ಪ ಹೋಗ್ಬೇಕಲ್ಲ. ಈಗ ಹಣ್ಣು ತರ್ಲಿಲ್ಲ ಅಂತೈತೆ, ಮರ್ತೋಯ್ತು ಅಂತ. ಪುನೀತಪ್ಪ ಹೋಗ್ಬೇಕಲ್ಲ ಇದು ಹಣ್ಣು ತರಗೆ. ಇಲ್ಲಿ ಇನ್ವಿಟೇಷನ್ ಕೊಡಕ್ಕೆ ಹಣ್ಣೆಲ್ಲ ಇಟ್ಕೊಡೋಣ ಅಂತೈತೆ ಮಮ್ಮಿ.
ಅಯ್ಯೋ ಅಮ್ಮ ರೊಟ್ಟಿ ಮಾಡ್ತೈತೆ, ರೊಟ್ಟಿ ಚಟ್ನಿ. ಆಲ್ರೆಡಿ ಬೆಳಗ್ಗೆಯಿಂದ 2 ಮನೇಲಿ ತಿಂಡಿ ಆಗಿದೆ. ನಮ್ಮಮ್ಮ ಒಂದು 2 ಮನೇಲಿ ತಿಂಡಿ, 4 ಮನೇಲಿ ಕಾಫಿ ಕುಡ್ದಾಗಿದೆ. ಸೊ ಸಿಕ್ಕಾಪಟ್ಟೆ ಶೆಕೆ ಗೈಸ್, ಮಂಡ್ಯ ಆಯ್ತಾ ಇಲ್ಲ ನಂಗೆ ತಡಿಯೋಕ್ಕೆ. ಆ್ಯಂಡ್ ಎನಿವೇಸ್ ಗೈಸ್, ಇವಾಗ ಇದೆಲ್ಲ ಕೊಟ್ಬಿಟ್ಟು ಮತ್ತೆ ನಾವು ನಂಜನಗೂಡ್ಗೆ ಹೋಗಬೇಕು. ನಂಜನಗೂಡಲ್ಲಿ ಕೂಡ ನಮ್ಮ ರಿಲೇಟಿವ್ ಇದ್ದಾರೆ. ಸೊ ಅಲ್ಲಿ ಕೊಟ್ಟು ಅದಾದಮೇಲೆ ಭೂಮಿಕಾ ಅತ್ತಿಗೆ ಅವ್ರ ಮನೆಗೆ ಹೋಗಬೇಕು. ಸೊ ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇನ್ನೂ ತುಂಬ ಇದೆ. ಇದಾದಮೇಲೆ ಬಾಳ್ಗಂಚಿಗೆ ಹೋಗಬೇಕು. ಸೊ ಬನ್ನಿ, ಇವತ್ತಿನ ದಿನ ತುಂಬಾ ದೊಡ್ಡದಾಗುತ್ತೆ, ತೋರಿಸ್ತೀನಿ ಎಲ್ಲ. ನಿಮ್ ಸಲುವಾಗಿ ಮಾಡಿದೆ ರೊಟ್ಟಿನ ಎಂದರೇನಾರ ಮಾಡಿ ಅವ್ರೇನು ಅನ್ನದ ಐಟಮ್ ತಿನ್ನೋದಲ್ಲ. ಪುನೀತ್ ಇವಾಗ ನಂದು ಮದ್ವೆಗೋಸ್ಕರ ಜಾಕೆಟ್ ನ ಟ್ರೈ ಮಾಡ್ತಾ ಇದ್ದಾರೆ. ಈ ಕಡೆ ಬನ್ನಿ ತೋರಿಸಿ. ಸೊ ಇದು ನಮ್ಮ ಮದ್ವೆನಲ್ಲಿ ಅವ್ರು ಹೊಲ್ಸ್ಕೊಂಡಿದಂತ ಏನದು ಬ್ಲೇಸರ್. ನಮ್ಮ ಮದ್ವೆನಲ್ಲಿ ಹೊಲ್ಸ್ಕೊಂಡಿರೋ ಬ್ಲೇಸರು ಸುಮಂತನ್ ಮದ್ವೆಗೂ ಹಾಕಿದ್ರು. ಇವಾಗ ನಂದು ಮದ್ವೆಗೂ ಇದನ್ನೇ ಹಾಕೊಳ್ಳೋಣ ಅಂತ ನೋಡ್ತಾ ಇದ್ದಾರೆ. ಒಳಗಡೆ ಬರೀ ಶರ್ಟ್ ಚೇಂಜ್ ಮಾಡ್ತಾರೆ ಅಷ್ಟೇ. ರೀ ಏನ್ ಗೊತ್ತಾ, ಆಗತ್ತಲ್ಲ, ನಿಮ್ ಮಕ್ಳು ಮದ್ವೆಗೂ ನೀನ್ ಇದನ್ನೇ ಹಾಕೋತೀಯ ನನಗೆ ಗೊತ್ತಾಗ್ಬಿಟ್ಟಿದೆ. ನೀನ್ ಯಾವ ಚೇಂಜ್, ನೀನ್ ಸೈಜೇ ಚೇಂಜ್ ಆಗಲ್ಲ. ಅಲ್ಲ, ನಮ್ಮ ಮದ್ವೆನಲ್ಲಿ ಎಷ್ಟು 8 ವರ್ಷದಿಂದನೂ ಅದೇ ಸೈಜ್ ಅಲ್ಲಿ ಇದೆಯಲ್ರಿ. ಅಲ್ಲಿ ಎಲ್ಲ ಇದ್ಬೇಡ ನೋಡಿ, ಅಲ್ಲೇ ಇರ್ಬೇಕು ಬಿಟ್ರಿ ಅನ್ಸುತ್ತೆ. ಪಂಚದಲ್ಲ ವೆಲ್ಕ್ರೋ ಪಂಚದಲ್ಲ ಅದು ಸೈಜ್ ನಮ್ಗೆ ಗೊತ್ತಾಗುತ್ತೆ. ಅಪ್ಪಂದ್ ಇರ್ಬೇಕು ಕಣಮ್ಮ, ಅಷ್ಟು ದೊಡ್ಡದು. ಅಪ್ಪಂದೆ ಬಿಡಿ ಅದು, ಅದೆಲ್ಲ ಅಪ್ಪಂದು ಇವೆಲ್ಲ. ಅವನ್ಗೆ ತಕೊಟ್ಟಿದ್ರಿ ಇಷ್ಟ? ಮದ್ವೆನಲ್ಲಿ ತಗೊಂಡಿರ್ತಾರೆ. ಪುನೀತನ್ ಮದ್ವೆನಲ್ಲಿ ತಗೊಂಡಿರ್ಲಿಲ್ವಾ? ಅದು ಹೋಯ್ತು, ಇಕ್ಕಿ ಹೋಯ್ತದು. ಸುಮಂತ ಮದುವೆಗೂ ತಗೊಟ್ಟಿದ್ದ ನಾವು, ನಾವೇ ತಂದಿದ್ವಲ್ಲ ಜಾನ್ವಿಗೆ ನಾವು. ಅದೇರ್ದು ಈ ಸುಮಂತಂದೇನದು ರಮೇಶ್ ಟೇಲರ್ಸ್. ಪುನೀತ್ ನಮ್ಮ ಮದ್ವೆದು ನೀನ್ ಹೊಲ್ಸ್ಕೊಂಡಿದ್ದಲ್ಲ ಅದು ತಾನೇ ಇದು? ಇದು ಏ ಹೂರಿ ಪುನೀದು ರೇಷ್ಮೆದು. ನಮ್ಮ ಮದ್ವೆದೆ ನೀನ್ ಹೊಲ್ಸ್ಕೊಂಡಿದ್ದು, ನೋಡ್ಕೊ. ಇದು ರೇಷ್ಮೆದು, ಇದ್ರದ್ದು. ಮಮ್ಮಿ, ಪುನೀತ ನನ್ನ ಮದ್ವೆನಲ್ಲಿ ಹಾಕೊಂಡು, ಸುಮಂತನ್ ಮದ್ವೆನಲ್ಲಿ ಹಾಕೊಂಡು, ಇವಾಗ ನಂದು ಮದ್ವೆನಲ್ಲೂ ಅದೇ ಬ್ಲೇಸರ್, ಅದೇ ಸೈಜು. ಇವಾಗ ಹಾಕೊಂಡು ನೋಡಿದ್ರು ಪರ್ಫೆಕ್ಟ್ ಸೈಜು. 8 ವರ್ಷದಿಂದ 9 ವರ್ಷ ಆಗ್ತಾ ಬರ್ತಿದೆ. ಇನ್ನೇನು ಅಷ್ಟೇ, ಒಂಚೂರು ದಪ್ಪಾಗಿಲ್ಲ, ಏನು ದಪ್ಪಾಗಿಲ್ಲ. ಆಗ್ಲೇ ಬರ್ತೀನಿ ಕಣ. ಸರಿ, ನೀವ್ ಯಾಕೆ ಅಯ್ಯೋ, ನನ್ ತಂದೆವೆಲ್ ಒಂದು ಹುಡ್ತಾ ಇಲ್ಲ. ನಾನು ಎಲ್ಲೂ ಹೊರಗಡೆನೆ ಹೋಗಲ್ಲ. ಅಣ್ಣಂಗೂ ಬಟ್ಟೆ ತೆಗೆಗೆ ವಯಸ್ಸಿ, ಅಣ್ಣಂಗುವೆ ಬನ್ನಿ, ಮುಂಚೆನೆ ಬನ್ನಿ, ಗುರುವಾರನೇ ಬನ್ನಿ. ಎಸ್, ಅಲ್ಲ ನಾನು ಹೇಳಿದ್ದೀನಿ ಬೇಡ. ಈಗ ಶಾರದಾ ತಂದ್ಕೊಟ್ಟವ್ಳೆ. ಇನ್ನೇನ್ಗೆ ಯಾವಾಗ ಕೊಡ್ತೀನಿ? ಅಯ್ಯೋ, ಈಗ ಶಾರದಾ ಲಾಸ್ಟ್ ಮದ್ವೆ ಕಣಮ್ಮ. ಏನ್ ಮಾಡಕ್ಕೆ ಜನ್ಮಿ ಕೊಟ್ಟವೆ ಎಲ್ಲ ಹಂಗಂಗೆ ಓದೋದು. ಗೃಹಪ್ರಶ್ನೆ ಕೊಟ್ಟಿರ್ಲಿಲ್ವ, ಈಸ್ಕರಿಲ್ವ? ನಾನು ಸುಮ್ಮನೆ ಏನ್ ತಗ ಬಂದ್ರಿ ಸುಮ್ಮನೆ. ಅಯ್ಯೋ, ಈಗ ಹೊರಗಡೆ ನಾನು ಒಯ್ತಿದ್ದೆ, ಉಟ್ಕತ್ತಿದ್ದೆ. ಈಗ ಹೊರಗಡೆನೂ ಹೋಗುದಿಲ್ಲ, ಮಾಡೋದಿಲ್ಲ. ಸುಮ್ಮನೆ ಏನ್ ಮಾಡಕ್ಕೆ ಸೀರೆ ಅಮ್ಮ, ಅಪ್ಪಂಗೂ ಹೊಲ್ಸಿ. ಅಯ್ಯೋ, ಏನ್ ಮಾಡಕ್ಕೆ ಚೆನ್ನಾಗಿರೋದೇ ಇದನ್ನ ಹರ್ಸ್ಕೊಂಡ್ ಬಂದೈತಿ ಡ್ಯಾಡಿ. ಬ್ಯಾಗ್ ಕೊಡ್ತೈತೆ. ಇದು ದುಪ್ಪಟ್ಟ, ಇದೇನಿದ್ದು ಪ್ಯಾಂಟು ಇವ್ರದಲ್ವಲ್ಲ, ಡ್ಯಾಡಿದ ಅನ್ಸುತ್ತೆ. ಆಯ್ತಪ್ಪ, ಡ್ಯಾಡಿದ. ರೀಸಸ್ ಬಸ್ಸಸ್ ಹೋಗ್ಬಿಡ್ತಾರಲ್ಲ, ಅದಕ್ಕೆ ಆಗೋದಿಲ್ಲ. ಸುಮಂತಂದು ಅನ್ಸುತ್ತೆ. ಸುಮಂತಂದ್ ಕಣವ ಅದು ಪ್ಯಾಂಟು, ನಮ್ದಲ್ಲ ಸುಮಂತಂದು. ಇದೆಯಾ ಅದು? ಬ್ಯಾಗ್ ಕೊಡಿ. ಇದು ಗೊತ್ತಿಲ್ಲ. ಅಲ್ಲೊಂದು ಕವರ್. ಬನ್ನಿ, ಮಿಸ್ ಮಾಡಬೇಡಿ. ನೋಡೋ ಶುಕ್ರವಾರನೇ ಬನ್ನಿ. ಆಗಲ್ಲ,
ಬೆಳಿಗ್ಗೆ ಅಷ್ಟೊಕ್ಕೆ ಬರ್ತೀವಿ ಬಿಡಿ. ಹೌದಾ? ಇವ್ರು ಯಾರು ಬಂದ್ರೆ ಶನಿವಾರನೇ ಬಂದ್ರಮ್ಮ ನೀವು? ಎಣ್ಣೆ ಬರೋಕದ್ದು ಬಿಟ್ಬಿಟ್ಟು ತಾತಿನ ಕರ್ಸ್ಬಿಟ್ಟು ಬರ್ಬೇಕು. ಹ್ಞೂ, ಶನಿವಾರ ಕರ್ಸ್ಬಿಟ್ಟು ಬಿಟ್ಬಿಟ್ಟು ಬನ್ನಿ. ಅಜ್ಜಿ ಅಜ್ಜಿಯ ಮನೆ ಹತ್ರ ಇರ್ಕಿಲ್ವಾ? ಅವರು ಬಂದ್ರೆ ಗಂಡ ಹೆಂಡ್ತಿನ ಮದುವೆಗೆ ಅವ್ರು ಯಾರು ಬರೋಕಿಲ್ಲ, ಮನೆ ಹತ್ರ ಇರ್ಕಿಲ್ವಾ? ನೀರ್ ತುಂಬಕ್ಕೆ ಅಂತ ತಗೊಬಂದೆ. ಅವಲ್ಲ ನೀರು ಸಾಕು. ನನ್ ತೋರಿಸ್ರಿ, ಇಲ್ಲ ಹೇಳ್ತೀನಿ, ಮಾತಾಡ್ತೀನಿ. ಬಾ ಹತ್ರ. ಓಕೆ ಗೈಸ್, ಇವಾಗ ನಮ್ಮ ಮದ್ವೆ ಗಂಡಿಗೆ ಅಂದ್ರೆ ಮೋಹನ್ಗೋಸ್ಕರ ಅವತ್ತು ಮುಹೂರ್ತದ ದಿವಸದ್ದು ಬಟ್ಟೆನ ತಗೊಂಬರಕ್ ನೋಡಕ್ಕೆ ಅಂತ ಬಂದಿದ್ದೀವಿ. ಆಕ್ಚುಲಿ ಅದು ಸಿಗುತ್ತಲ್ಲ, ಫುಲ್ಲು ಕಚ್ಚೆ, ಶರ್ಟು, ಶಲ್ಯ ಎಲ್ಲ ಒಂದು ಫುಲ್ ಸೆಟ್ ಸಿಗುತ್ತಲ್ಲ, ಆ ಥರನೇ ನೋಡ್ತಾ ಇದೀವಿ. ಇಡೀ ಬೆಂಗಳೂರು ರಾಮರಾಜ್ನ ಸುತ್ತಿದೀವಿ ನಾವು. ನಮಗೆ 40 ಸೈಜ್ ಸಿಗ್ತಾ ಇಲ್ಲ. ಮೋಹನ್ದು 40 ಸೈಜ್ ಇಲ್ಲ, 38 ಸಿಗುತ್ತೆ, ಇಲ್ಲ 42 ಸಿಗುತ್ತೆ. 40 ಸೈಜ್ ಇಡೀ ಬೆಂಗಳೂರು ಯಾವ ರಾಮರಾಜಲ್ಲೂ ಇಲ್ಲ. ಎಲ್ಲರೂ ಹೇಳ್ತಿದ್ದಾರೆ ಖಾಲಿ ಆಗ್ಬಿಟ್ಟಿದೆ, ತುಂಬಾ ಎಷ್ಟು ಬೇಗ ಸ್ಟಾಕ್ ಔಟ್ ಆಗ್ಬಿಡ್ತು ಅದು ಅಂತ. ಸೊ ಅದಕ್ಕೆ ಇವಾಗ ಮಂಡ್ಯದಲ್ಲಿ ನೋಡಕ್ಕೆ ಅಂತ ಬಂದಿದೀವಿ. ಒಂದಿಷ್ಟು ತೆಗ್ದಿದೀವಿ. ನನ್ನ ತಂಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾಳೆ, ಅವಳಿಗೆ ಕ್ರೀಮ್ ಕಲರ್ ಮತ್ತೆ ಈ ತರ ವೈಟ್ ಕಲರ್, ಕ್ರೀಮ್ ಕಲರ್ ಬೇಡವಂತೆ. ಇಡೀ ಚೌಟ್ರಿಲಿ ಎಲ್ಲರೂ ಅದನ್ನೇ ಹಾಕಿರ್ತಾರೆ. ನನ್ನ ಅಂದ್ರೆ ಅವರ ಫ್ಯೂಚರ್ ಗಂಡ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಎಲ್ಲರಿಗಿಂತ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾಳೆ. ಸೊ ಸ್ವಯಂವರ ಗ್ರ್ಯಾಂಡ್ ಗೋಲ್ಡ್ ಕಲರ್ ಅಲ್ಲಿ ಬರುತ್ತೆ, ಬಟ್ ಅದು ಇವ್ರ ಹತ್ರನೂ ಇಲ್ಲ. ಸೊ ಅದಕ್ಕೆ ಪೀಸಸ್ ಅಲ್ಲಿ ನೋಡ್ತಾ ಇದೀವಿ. ಆಕ್ಚುಲಿ ಇದು ತುಂಬಾ ಚೆನ್ನಾಗಿದೆ. ವೈಟ್ ಕಲರ್ ವೈಟ್ ಕಲರ್ ಸ್ಯಾರಿಗೆ ಮ್ಯಾಚಿಂಗ್. ಹೌದು, ಸ್ಯಾರಿ ಒಳಗಿದೆ. ಸುಮ್ಮನಿರ ಫೈನಲಿ ಇದೊಂದು ಇನ್ವಿಟೇಷನ್ ಕಾರ್ಡ್ ಕೊಡೋದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸಹ ಕುಟುಂಬ, ನಾವು ಸಹ ಕುಟುಂಬ ಪರಿವಾರ ಬಂದಿದ್ದೀವಿ ಇನ್ವಿಟೇಷನ್ ಕೊಡಕ್ಕೆ. ನೀವು ಸಹ ಕುಟುಂಬ ಪರಿವಾರ ಬರಬೇಕು. ಅಣ್ಣ ಅವರು ವ್ಯಾಪಾರ ಇಲ್ಲಿ ನೋಡಿ, ಇವರು ಆಟ ಆಡ್ತಾ ಇದ್ದಾರೆ. ಮಾರ್ಕೆಟ್ ಆಗುತ್ತಲ್ಲ. ಹೌದಾ? ಡೈಲಿ ಹೋಗ್ತಾ ಇದ್ದೀವಿ ಇವಾಗ ಮೈಸೂರಿಗೆ. ಬಟ್ ಒಂದ್ ಮಾತ್ರ ಹೇಳ್ತೀನಿ, ಫ್ಯೂಚರ್ ಅಲ್ಲಿ ಮದುವೆ ಆಗದೆ ಇರೋದಿದ್ರೆ ಅಥವಾ ನೀವು ನಿಮ್ಮ ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಮದುವೆ ಮಾಡ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಈ ಮೇ ಮಂತಲ್ಲಿ ಮಾತ್ರ ಮಾಡಬೇಡಿ. ಈ ಬಿಸಿಲಲ್ಲಿ ಕಾರ್ ಕೊಡೋಕ್ಕಾಗಲ್ಲ. ಮಮ್ಮಿ ನಿಂಗೆ ಹೆಂಗಿದೆ ಎಕ್ಸ್ಪೀರಿಯನ್ಸು? ಬಿಕಾಸ್ ಬರ್ತಾಯ್ತಲ್ವಾ? ಹೌದು, ಅನಿಸ್ಲಿಲ್ಲ. ಅಕ್ಟೋಬರ್ ನವೆಂಬರ್ ಅಲ್ವಾ, ಅಂದ್ರೆ ಅದು ಮಳೆ ಅಥವಾ ಸ್ವಲ್ಪ ಚಳಿ ಆ ತರ. ಈ ಟೈಮಲ್ಲಿ ಈ ಬಿಸಿಲು ಸಿಕ್ಕಾಪಟ್ಟೆ ವಿಪರೀತ ಬಿಸಿಲಿದೆ. ಸೊ ಈ ಟೈಮಲ್ಲಿ ಕಾರ್ಡ್ ಕೊಡೋದು ಒಂಥರ ನೆಕ್ಸ್ಟ್ ಲೆವೆಲ್ ಹಿಂಸೆ ಅಂತಾನೆ ಹೇಳ್ಬೋದು. ಬಟ್ ಮಾಡಲೇಬೇಕು, ಕಾರ್ಡ್ಸ್ ಕೊಡಲೇಬೇಕು, ನೆಂಟ್ರನ್ನ ಕರಿಲೇಬೇಕು ಅಲ್ವಾ. ಈಗ ಫೋನ್ ಮಾಡಿದ್ದೆ, ನೀವು ಬರ್ಬೇಡ, ಬೇಡ ಬಿಡಿ, ವಾಟ್ಸಪ್ ಮಾಡಿ ಅಂತ ಅಂತಾರೇನೋ ಅಂತ. ನನ್ನಲಿಲ್ಲ, ಬನ್ನಿ. ವಾಟ್ಸಪ್ ಮಾಡಿದ್ರೆ ಆ ಖುಷಿಯಿಂದ ಓಕೆ, ಪರವಾಗಿಲ್ಲ ವಾಟ್ಸಪ್. ಡ್ಯಾಡಿನ ಪಾಪ ಊರಿಗೆ ಹೋಗಿದ್ದಾರೆ, ಅಲ್ಲಿ ಎಕ್ಸ್ಪೈರ್ ಆಗಿರುವಂತ ಊರಿಗೆ ಹೋಗ್ಬೇಕು ಡ್ಯಾಡಿ. ನಾವು ಈ ಕಡೆ ಹೋಗಿದ್ವಿ. ಪಾಪ ಎಸ್, ಜೊತೆಲಿ ನಮ್ಮ ಮಕ್ಕಳು ಬೇರೆ. ಅಂಡ್ ಅವರ ಮಮ್ಮಿ ಮದುವೆ ಕಾರ್ಡು ಅವರು ಕೂಡ ಹಂಚ್ತಾ ಇದ್ದಾರೆ. ಆದ್ರೆ ಒಬ್ರು ಕರೀತಾ ಇಲ್ಲ, ಬನ್ನಿ ನಮ್ಮ ಮಮ್ಮಿ ಮದುವೆಗೆ ಅಂತ. ಒಂದು ಹೋಗಿಲ್ಲ, ಅವನು ಹೋಯ್ತಾನೆ. ಅವನು ಹೋಗ್ತಾನೆ, ಇರೋದಿಲ್ಲ, ಅದೇ ಕಾರಣಕ್ಕೆ ಬರೋದಿಲ್ಲ ಅವನು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ರಾತ್ರಿ ನಾವು ಬಾಳಗಂಚಿಗೆ ಬಂದ್ವಿ. ಅಲ್ಲಿ ನಮ್ಮ ಆಂಟಿ ಮನೆ ಇದೆ ನಾಡಿನಕೆರೆಯಲ್ಲಿ. ಸೊ ಅಲ್ಲಿ ಊಟ ಮಾಡಿಕೊಂಡು ಬಾಳಗಂಚಿಗೆ ರಾತ್ರಿ ಒಂದು 11:30 ಬಂದ್ವಿ. ಬಂದ ತಕ್ಷಣನೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ವಿ. ಎದ್ದಿದ್ದೆ ನಾನು ಇವಾಗ 8:00. ನಮ್ಮಮ್ಮ ಎಬ್ಬಿಸ್ಬಿಟ್ಟು ಹೋಯ್ತಿಲ್ಲ, ನಾನು ಎದ್ದೇಳ್ತಾನೂ ಇರಲಿಲ್ಲ. ಆಂಟಿನೇ ಅಲ್ಲಿಂದ ನಮಗೆ ಒಂದು ಸ್ವಲ್ಪ ದೋಸೆ ಇಟ್ಟೆಲ್ಲ ಕೊಟ್ಟು ಕಳಿಸಿದ್ದು. ಸೊ ಇವಾಗ ದೋಸೆ ಮಾಡ್ಕೊಂತೀವಿ. ಮಮ್ಮಿ ಡ್ಯಾಡಿ ಆಗಲೇ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೋದ್ರಿ ಅಕ್ಕಪಕ್ಕದ ಊರಿಗೆ. ಸೊ ಅಲ್ಲಿ ಇನ್ವಿಟೇಷನ್ ಕೊಟ್ಟು ಬರೋ ಅಷ್ಟರಲ್ಲಿ ನಾನು ಕೂಡ ದೋಸೆ ಎಲ್ಲ ಮಾಡಿ ಸ್ವಲ್ಪ ಮನೆ ಕಸ ಗುಡಿಸು ಅಂತ ಹೇಳಿದೆ. ಸೊ ಕಸ ಎಲ್ಲ ಗುಡಿಸ್ಕೊತೀನಿ. ಬನ್ನಿ ಇವಾಗ ನಮ್ಮ ಬಾಳ್ಗಂಚಿ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಈ ಮನೆನ ಇಷ್ಟಪಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಹೇಳ್ತಾ ಇದ್ದಿದ್ದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ವಿಡಿಯೋಸ್ ಎಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ, ರಿಯಲಿ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಿಜ ಹೇಳಬೇಕು ಅಂದರೆ ಈ ಮನೆ ಹತ್ರ ಅದರ ಬ್ಯೂಟಿ ಅಂತಾರಲ್ಲ ಆ ಥರ
ಸೊ ಇದು ನಮ್ಮ ತವರಿನ ಸಿರಿ. ಇದು ನಿಜ ಹೇಳಬೇಕು ಅಂದ್ರೆ ನಾವು ನನ್ನ ಮಮ್ಮಿಗೆ ಅದೇ ಹೇಳ್ತಿದ್ದೆ, ಮಮ್ಮಿ ಇದನ್ನ ನಾವು ಆ ಥರ ಹೆಸರಿಡ್ಬೇಕಿತ್ತು, ತವರಿನ ಸಿರಿ ಅಂತ, ಚೆನ್ನಾಗಿರ್ತಿತ್ತು ಅಂತ. ಸೊ ಬನ್ನಿ ಇವಾಗ ದೋಸೆ ಮಾಡೋಣ. ದೋಸೆ, ಕಡಲೆಕಾಯಿ ಚಟ್ನಿ, ನಮ್ಮಮ್ಮ ಏನ್ ಮಾಡುತ್ತೆ ಅಂದ್ರೆ ಎಷ್ಟು ಬೇಕೋ ಅಷ್ಟು ಪಾತ್ರೆ ಮಾತ್ರ ಇಲ್ಲಿಡುತ್ತೆ, ಮಿಕ್ಕಿದೆಲ್ಲ ಪಾತ್ರೆನೂ ವಾಶ್ ಮಾಡಿ ರೂಮಲ್ಲಿ ಇಟ್ಟು ಒಂದ್ ಸ್ವಲ್ಪ ಬಟ್ಟೆ ಎಲ್ಲ ಮುಚ್ಚಿಬಿಡ್ತಾರೆ, ಇಲ್ಲಾಂದ್ರೆ ಸುಮ್ಮನೆ ಧೂಳಾಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತಾರೆ. ಗೋಡ್ ತಂದಿದ್ಯಾ? ಯಾಕೋ ಇಲ್ಲಿ ಕಟ್ ಆಗ್ತಾ ಇದೆಯಾ? ಯಾಕೆ? ಚಿನ್ನಿ ಎಲ್ಲ ಕಟ್ತೀನಿ ಬಾ, ನಾನು ಕಟ್ಕೊಡ್ತೀನಿ. ಕಟ್ಕೊಡು. ಅದ್ರಲ್ಲಿ ಅವ್ನು ಏನ್ ಹೇಳ್ತಿದ್ದಾರೆ ಹೇಳು, ಅಪ್ಪ ನಿನಗೋಸ್ಕರ ಗೋಡ್ ತಂದಿದ್ದೀನಿ. ನನಗೋಸ್ಕರ ತಂದಿದ್ಯಾ? ನನಗ್ ಬೇಡ, ಬಿಟ್ಬಿಡಂಗಾದ್ರೆ. ಮತ್ತೆ ಯಾರಿಗೋಸ್ಕರ ತಂದಿರೋದು? ಅಯ್ಯೋ ಅಯ್ಯೋ ಅಯ್ಯೋ. ಅಮ್ಮ ಕರೀತಾ ಇದೆ ಪಾಪ, ಅದನ್ನ ಬಿಡಮ್ಮ, ಅದು ಹಾಲು ಕುಡಿಬೇಕಂತೆ. ಹಾಲು ಕುಡಿಸ್ಕೊಂಡು ಕರ್ಕೊಂಡು ಹೋಗು. ಏಯ್ ಪ್ಯಾಂಪರ್ಸ್ ಮ್ಯಾನು. ಹೌದಾ? ನೀವೇನ ಮಾಡ್ತೀರಾ? ಅದು ಗೋಡ್ಗೆ ಜ್ವರ ಬಂದಿದೆ. ಹೌದಾ? ಸಿಂಬಾ ದೋಸೆ ತಿಂತೀವಿ ಒಮ್ಮೆ. ಅಮ್ಮ ಸಿಂಬಾ ಕೈ ತೊಳೆದಿಲ್ಲ, ಏನಿಲ್ಲ. ಅಮ್ಮ ಗೋಡ್ಗೆ ಜ್ವರ ಬಂದು ಕನ್ಸಲ್ಲ. ಹೌದಾ? ಯಾರು ಹೇಳಿದ್ದು? ಅವ್ರೇ ಹೇಳಿದ್ದು. ಹೌದಾ? ಪಾಪ. ಸುಪ್ರಿಯಾ ಒಂಚೂರು ವಾಯ್ಸ್ ಓವರಿಗೆ ಕೊಡ್ತಾ ಇಲ್ಲ ಅಂತ ಅನ್ಕೋಬೋದು, ಬಿಕಾಸ್ ನನ್ನ ವಾಯ್ಸ್ ಟೋಟಲಿ ಹೊರಟೋಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಗಂಟ್ಲೆಲ್ಲ ಫುಲ್ ನೋವು. ಆ್ಯಂಡ್ ಗೈಸ್ ಸ್ವಲ್ಪ ಲೇಟ್ ಆಗ್ತಿದೆ ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ, ಬೇಜಾರು ಮಾಡ್ಕೋಬೇಡಿ. ಬಟ್ ಡೆಫಿನೆಟ್ಲಿ ವಾರದೊಳಗಡೆ ಎಲ್ಲ ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಕೆಲವೊಂದು ಒಂದು ಅಥವಾ 2 ವೀಡಿಯೋನ ಪೆಂಡಿಂಗ್ ಇದೆ, ಅದನ್ನು ಮುಗಿಸಿ ಮತ್ತು ನಾವು ಮದುವೆ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ಐ ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ, ಇಷ್ಟಪಡ್ತೀರಾ ಅಂತ. ನೋಡ್ಬೋದು ಎಷ್ಟೇ ಹುಷಾರಿಲ್ಲ ಅಂದ್ರೂ ವೀಡಿಯೋಸ್ನ ನಿಲ್ಲಿಸಬಾರ್ದು, ನಿಮ್ಮೆಲ್ರಿಗೂ ಪ್ರತಿಯೊಂದು ಅಪ್ಡೇಟು ಕೊಡಬೇಕು ಅಂತ ಹೇಳಿಬಿಟ್ಟು ಆದಷ್ಟು ನಮ್ಮ ಕೈಲಾದಷ್ಟು ತಳ್ಳಿ ವೀಡಿಯೋಸ್ನ ಮಾಡ್ತಾಯಿದ್ದೀವಿ. ಹೋಪ್ಫುಲ್ಲಿ ಎಲ್ಲರೂ ಅರ್ಥ ಮಾಡ್ಕೊತೀರಾ ಆ್ಯಂಡ್ ಇಷ್ಟಪಡ್ತೀರಾ, ಬಿಕಾಸ್ ಮನೇಲಿ ಕೂಡ ಸಾಕಷ್ಟು ಗೆಸ್ಟ್ ಇದ್ದಾರೆ, ಶಾಸ್ತ್ರಗಳು ನಡೀತಾ ಇದೆ. ಸೊ ಸ್ವಲ್ಪ ಟೈಟ್ ಸಿಚುವೇಶನ್ ಇದೆ, ಬಟ್ ಸ್ಟಿಲ್ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್. ಆ್ಯಂಡ್ ಇವಾಗ ನಾನು ಬಾಳ್ಗಂಚಿ ಮನೇಲಿ ದೋಸೆ ಮಾಡ್ತಾಯಿದ್ದೆ, ಮಮ್ಮಿಯವರೆಲ್ಲ ಇನ್ವಿಟೇಷನ್ ಕೊಡೋಕೆ ಹೋಗಿದ್ರು. ಸೊ ಮನೇದು ಒಂದು ಬ್ಯಾಕ್ಗ್ರೌಂಡ್ ನೋಡ್ತಿದ್ರೇ ತುಂಬಾ ಖುಷಿ ಆಗುತ್ತೆ. ನಾನಂತೂ ಸುಮ್ಮನೆ ಹೀಗೆ ನಿಂತ್ಕೊಂಡು ಪೋಸ್ ಮಾಡ್ತಾಯಿದ್ದೆ ಕ್ಯಾಮ್ರಾಗೆ. ಸೊ ಮುಂದೆ ಏನೆಲ್ಲ ಆಯಿತು ಅಂತ ಕಂಪ್ಲೀಟಾಗಿ ನೋಡಿ. ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ, ಬಿಕಾಸ್ ಗಂಟ್ಲು ಸಿಕ್ಕಾಪಟ್ಟೆ ನೋವಿದೆ ನನಗೆ. ಹಾಯ್, ಹೇಗಿದ್ದೀರಾ? ಹಾಂ ಹಾಂ. ಇಲ್ಲ, ಮದುವೆಗೆ. ಮದುವೆಗಾ? ಹೌದು. ಓಕೆ ಗೈಸ್, ಸೊ ಫೈನಲಿ BB ಜ್ಯುವೆಲ್ಲರ್ಸ್ ರೀಚ್ ಆದ್ವಿ. ಎಂಥ ಟ್ರಾಜಿಡಿ ಇಲ್ಲ, ಎಂಥ ಸರ್ಕಸಲ್ಲಿ ಬಂದಿದ್ದೀವಿ ಅಂದರೆ ನಾವು. ಡ್ಯಾಡಿ ಮನೆಗೆ ಬಂದಿದ್ರು, ಡ್ಯಾಡಿ ಜೊತೆ ಟ್ರಿಪ್ಪಲ್ಲಿ ನಾವು 3 ಜನ ಸೇರಿ, ಡ್ಯಾಡಿನೂ ಸೇರಿ 4 ಜನ ಬರೋಣ ಅಂತ ಬೈಕಲ್ಲಿ ಬರ್ತಾಯಿದ್ವಿ. ಬಟ್ ಆಗಲಿಲ್ಲ. ಆಮೇಲೆ ಮತ್ತೆ ಅರ್ಧ ದಾರಿಲಿ ಇಳ್ಕೊಂಡು ನಡ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ. ಬಂದ ತಕ್ಷಣ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರಲ್ಲ ಅದು ಆ್ಯಂಟಿಕ್ ಬೇಕಲ್ಲ ನಂದು. ನಮ್ದು ಈ ಥರ ಅಲ್ಲ, ಇದು ಆ್ಯಂಟಿಕ್ಕು, ಅದು ಆ್ಯಂಟಿಕ್ಕು, ನಮ್ಮದು ನಾರ್ಮಲ್. ನಮ್ದು ಈ ಥರ ತಾನೆ. ಹಾಂ, ನೋಡಿ ಹಾರ್ಟು ಈ ಥರ ಒಂದು ಎಷ್ಟು ನಂದು
ये पैसे ही नहीं लाए थे हम लोग. ಮಮ್ಮಿ ಕ್ಯಾಶ್ ತಗೊಂಡೋಗಿ ಅಂದಿತ್ತು. ಹಾಕ್ಬಿಡಿ ಬೇಕಂತ ಹಾಕ್ತೀನಿ. ಸೈಜ್ ದೊಡ್ಡದಾಗ್ಬೋದು, ಸೈಜ್ ಆಗುತ್ತೆ ನೋಡಿ. ಸೈಡಿಗೆ ಬಾ. ನಿನಗೆ ಯಾಕೆ ಆಗ್ತದೆ? ಇಲ್ಲಿ ಮಡಗು ಕಾಲು, ಇಲ್ಲಿ ನನ್ನ ಮೇಲೆ ಮಡಗು, ಪರವಾಗಿಲ್ಲ. ಬೇಡ. ಹಾಕ್ತಾಯಿದ್ರಾ? ಇಲ್ಲ ನನಗೆ ಬೇರೆ ಡಿಸೈನ್ ಇದೆಲ್ಲ ಅದು ಬೇಡವಾ? ಈಗ ಚೆನ್ನಾಗಿಲ್ವೇ? ಬೇಡವಾ ಆಂಟಿಕೋ? ನನಗೂ ಈ ಥರ ಹೌದು, ನಾರ್ಮಲ್ ಚೆನ್ನಾಗಿ ಕಾಣುತ್ತೆ. ಬಟ್ ಆಂಟಿಗೂ ಚೆನ್ನಾಗಿ ಕಾಣಿಸುತ್ತೆ. ಇದು ಅಂದರೆ ಫೋಟೋಸ್ಗೆಲ್ಲ ಹೈಲೈಟ್ ಆಗಿ ಕಾಣಿಸುತ್ತೆ. ನೋಡಿ ಆ ಗಂಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. कैसे दिख रहा है मैंने क्यों क्या वो नॉर्थ कर्नाटक बगल में ನಾರ್ಮಲ್ ಅಂತಂದ್ರೆ ಈ ಥರ ಬರುತ್ತೆ. ಅದರಲ್ಲೇ ತೋರಿಸಿ. ಆಂಟಿಕ್ ಏನು ಪ್ರೈಸು, ನಾರ್ಮಲ್ ಏನು ಪ್ರೈಸು? ಸೇಮೇ ಬರುತ್ತೆ, ಇದಕ್ಕೂ ಸ್ವಲ್ಪ ಮೇಕಿಂಗ್ ಜಾಸ್ತಿ ಬರುತ್ತೆ. ಇದಕ್ಕೆ ಸಿಂಪಲ್ ಮೇಕಿಂಗ್. ಇದು ಇನ್ನೊಂದು ಸ್ವಲ್ಪ ಮೀಡಿಯಮ್ ಆಗಿರಲಿ. ಹಾಂ, ತುಂಬ ಬ್ರಾಡ್ ಬೇಡ, ಒಂದು ಸ್ವಲ್ಪ ಅಲ್ಲಿ ಕಾಲೇ ಚಿಕ್ಕದು, ಅದಕ್ಕೆ ಅದ್ರಲ್ಲಿ ಚಮಚಮ್ ಇರಬೇಕು. ತುಂಬ ಚಮಚಮು ಅಲ್ಲ. ಹಾಕೊಂಡು ನೋಡಿ ಒಂದ್ಸಲ ಕಾಲಿಗೆ ಬೇಕಂದ್ರೆ ಸಿಂಪಲ್ ಆಗಿದೆ, ಅದು ಲೈಟ್ ವೇಟ್ ಇದೆ. ಇದು ಚೆನ್ನಾಗಿ ಹಾಕು. ತೆಗಿ, ಅದು ಸ್ಕ್ರೂ ತಗೋ, ತೆಗಿ. ಏನು ಕಾಲು ಚೆನ್ನಾಗಿ ಕಾಣ್ತಲ್ಲ. ಕಾಲಿಗೆ ನೀವು ಮಾಯ್ಶ್ಚರೈಸ್ ಮಾಡಿ ಚೆನ್ನಾಗಿ ನೇಲ್ ಪಾಲಿಶ್ ಎಲ್ಲ ಹಚ್ಕೊ ಬರಬೇಕು. ಬೇಡ ನನಗೆ ಬೇರೆ ಡಿಸೈನ್ ಇದೆ ಸರ್. ಅಂದರೆ ಸಿಂಪಲ್ ಆಗಿ ಬರುತ್ತೆ ಇಲ್ಲ ಅಂದರೆ ಅದನ್ನು ತೋರಿಸಿ ಒಂದ್ಸಲ ನೋಡಿ. ಇದು ಆಂಟಿಕ್ ಯಾವುದು ಬೇಡ ಅಲ್ವಾ? ಇದರಂದು ಬೇಡವಾ? ಚೆನ್ನಾಗಿ ಕಾಣಿಸ್ತೈತೆ, ಚೆನ್ನಾಗಿ ಕಾಣಿಸ್ತೈತೆ. ನಿಂದು ಹೆಂಗಿದ್ರು ಮಕ್ಕಳಲ್ವಲ್ಲ, ಅದು ಹಾಕ್ಬಿಟ್ಟಿರ್ತಾರೆ. ಅದನ್ನ ಮದುವೆ ಎಲ್ಲರೂ ಹಾಕೊಂಡಿದ್ದು ನಾನು ಹಾಕೊಂತೀನಿ ಮದುವೆ ದಿವಸ. ನೀನು ಹೆಚ್ಚು ನನಗೆ ವಾಪಸ್ ಟೈಮಲ್ಲಿ ಸಿಕ್ಕಿಲ್ಲ. ನಾವು ಒಳಗೆ ನಾನು ಬಂದು ನಮ್ಮ ಮನೆ ಮುಟ್ಟು. ಈ ಥರ ತಗೊಂಡ್ರೆ ಈ ಸೈಜ್ ಸಾಕಾ? ಇದು ಹೋಯ್ತಾನೆ ಇಲ್ಲ, ಹಂಗೆ ಹೋಗುತ್ತೆ, ಸ್ಟಾರ್ಟಿಂಗ್ ಹೋಗುತ್ತೆ. ಕೊಡಿ, ಇದು ಹಾಕ್ತೀನಿ. ಕಾಲ್ ಮೇಲೆ ಅಂದ್ರೇನು? ಕೊಡಿ, ಇಲ್ಲಿ ಹಾಕಿ, ನೀವು ಹಾಕಿ ನೋಡ್ತೀನಿ. ಹೋಗ್ತಾ ಇಲ್ಲ ಅದು? ಅದು ನೋವುತೈತ್ ಕಣೆ. ಕರೆಕ್ಟಾಗಿದೆ ಅನ್ಕೊಂಡ್ರಿ. ಅದೇ ಮತ್ತೆ ಅದು ಒಳಗೆ ಇದಾಗುತ್ತೆ, ಬಿಚ್ಕೊಳ್ಳ ಒಂದು ಅದು. ಫ್ರಂಟ್ ಲೂಸ್ ತಗೊಂಡ್ರೆ ಆಮೇಲೆ ಬಿದ್ದೋಗ್ಬಿಡುತ್ತೆ. ನೀರಿಗೆ ಬಿತ್ತು ಅಂತಂದ್ರೆ ಬಿದ್ದೋಗ್ಬಿಡುತ್ತೆ. ಎಂತ ಮಾಡಬೇಕು? ಇದನ್ನ ಕಲಿಂಗೆ ಕಲೆಕ್ಷನ್ ವಿಷಯ ಹೋಗ್ತಾ ಇಲ್ಲ? ಒಂದು ಸೈಜ್ ದೊಡ್ಡದು ಕೊಡಿ ನೋಡೋಣ. ನೈ ಹೋಗ್ತಲ್ಲ ಬಿಡೆ, ಸ್ಟ್ರೆಸ್ ನೋಡ್ಬೋದು. ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಕೊಟ್ಟು ಬಂದಮೇಲೆ ಇವಾಗ ನಾವು ನಂದು ಕಾಲ್ ಚೈನ್ ಹುಡ್ಕೋಕ್ಕೆ ಅಂತ ಬಂದಿದ್ವಿ. ಇಲ್ಲ ಅಂದರೂ 5 ರಿಂದ 6 ಅಂಗಡಿ ಹುಡುಕಿದ್ವಿ. ಒಳ್ಳೆ ಜ್ಯುವೆಲರ್ಸ್ ಲೈಕ್ BB ಜ್ಯುವೆಲರ್ಸ್, ಭೀಮಾ ಜ್ಯುವೆಲರ್ಸ್, ಮಲಬಾರ್ಸಲ್ಲಿ ಈ ಥರ ಎಲ್ಲನೂ ದೊಡ್ಡ ದೊಡ್ಡ ಶೋರೂಮ್ಸಲ್ಲೆಲ್ಲ ಹುಡ್ಕಿದ್ವಿ. ಮತ್ತು ವರುಣ್ ಜ್ಯುವೆಲರ್ಸ್ ಬೆಂಗಳೂರಲ್ಲಿ ಎಲ್ಲ ಕಡೆನ ಹುಡ್ಕಿದ್ವಿ. ಬಟ್ ಎಲ್ಲೂ ನಂದು ಕಾಲ್ ಚೈನ್ ಸೆಟ್ ಆಗ್ತಾ ಇರಲಿಲ್ಲ. ಬಿಕಾಸ್ ಅವಳಿಗೆ ಬಂದು ಮಿಡ್ ರೇಂಜಲ್ಲಿ ಬೇಕಿತ್ತು, ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ದಪ್ಪ, ಇಲ್ಲಾಂದರೆ ತೀರಾ ದಪ್ಪ ತೋರಿಸ್ತಾಯಿದ್ರು, ಇಲ್ಲಾಂದರೆ ಈ ಥರ ತೀರಾ ಸಣ್ಣ ತೋರಿಸ್ತಾಯಿದ್ರು. ಈ ಸಣ್ಣ ಅಂತೂ ಡೈಲಿ ವೇರಿಗೆ ಚೆನ್ನಾಗಿರುತ್ತೆ. ಬಟ್ ಮದುವೆ ಅಂತ ಬಂದಾಗ, ಮದುವೆ ಹೆಣ್ಣಿಗೆ ಅಂತ ಬಂದಾಗ ಒಂದು ಸ್ವಲ್ಪ ದಪ್ಪ ಇರಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ಆ್ಯಂಡ್ ಇವಾಗ ಒಂದು ಕಾಲ್ ಚೈನ್ ತೋರಿಸ್ತಾರೆ, ಇದಂತೂ ಸಿಕ್ಕಾಪಟ್ಟೆ ದಪ್ಪ ಇತ್ತು. ಆಲ್ಮೋಸ್ಟ್ ಇದನ್ನು 80,000 ಅಂತ ಹೇಳಿದ್ರು, ನಮಗೆ 80+ ಇತ್ತು ಇದು. ಅಂದರೆ ಬೆಳ್ಳಿ ಇವಾಗ ಎಷ್ಟು ಕಾಸ್ಟ್ಲಿ ಆಗಿದೆ ಅಂದರೆ 80+ ಅಂದರೆ 80,000 ಇನ್ನೂ ಜಾಸ್ತಿ ಒಂದು ಕಾಲ್ ಚೈನ್ಗೆ ಅಂತ ಅಂದರೆ ಎಷ್ಟು ಕಾಸ್ಟ್ಲಿ ಆಗಿದೆ ಬೆಳ್ಳಿ ಅಂದರೆ. ಆ
ಲಿಟ್ರಲಿ ಏನ್ ನಮ್ಮ ಫೋರ್ಮಂಗಲದಲ್ಲಿರೋ ಎಲ್ಲಾ ಚಿನ್ನದ ಅಂಗಡಿಗೂ ಹೋಗಿ ಬರ್ತಾ ಇದೀವಿ. ಎಲ್ಲೂ ನಮ್ಗೆ ಒಂದು ಅವಳ ಮದ್ವೆಗೆ ಅಂತ ಹೇಳ್ಬಿಟ್ಟು ಆ ಮದ್ವೆ ಕಾಲ್ ಗೆಜ್ಜೆನೇ ಸಿಗ್ತಾ ಇಲ್ಲ ಹೋಗತ್ತೆ. ಅದು ಚಮ್ ಅಂತ ಸೌಂಡ್ ಬರ್ತಾ ಇಲ್ಲ. ಎಲ್ಲ ತುಂಬಾ ಸಿಂಪಲ್ ಇದೆ, ಎಲ್ಲಾನು ತುಂಬಾ ಗ್ರ್ಯಾಂಡ್ ಇದೆ. ಹಾ, ಇಷ್ಟಿಷ್ಟು ದಪ್ಪ ಇದೆ, ಅಷ್ಟಿಷ್ಟು ದಪ್ಪನೂ ಹಾಕಕ್ಕಾಗಲ್ಲ. 3 ಇಂಚ್ ಐತೆ, ಒಂದು ಇದು ಇಷ್ಟು ದಪ್ಪ. ಇವಳ್ದು ಏನಪ್ಪ ಅಂದ್ರೆ ಒಂದು 1.5 ಇಂಚ್ ಅಷ್ಟು ನೋಡ್ತಾ ಇದೀವಿ ನಾವು. ನೋಡ ಇವಾಗ ಭೀಮಾಗ್ ಬರ್ತಾ ಇದೀವಿ. ನೋಡೋಣ ಸಿಗ್ತಾ ಇಲ್ಲ ಇಲ್ಲೂ ನಮಗೆ ಬೇಕಾಗಿರೋ ತರ ಸಿಗ್ತಾ ಇಲ್ಲ. ಈ ಕಲೆಕ್ಷನ್ ತರ ಹ್ಯಾಂಗಿಂಗ್ಸ್ ತರ ಸಿಗ್ತಿದೆ, ಬಟ್ ನಮ್ಗೆ ಈ ತರ ಹ್ಯಾಂಗಿಂಗ್ಸ್ ತರ ಬೇಡ. ಸಿಗುತ್ತೆ ಅಂತ ಸ್ಟೋರಿಂಗ್ ನೋಡೋಣ ಬನ್ನಿ ಹೋಗಿ. ಡಿಸೈನ್ಸ್ ಇಲ್ಲಾಂದ್ರೆ ಈ ತರನೂ ಇದೆ, ಆದ್ರೆ ಪ್ಲೇನ್ ಇಲ್ಲ ಅಂತ ಅಂದ್ರೆ ಈ ತರ ತಗೋಬಹುದು. ಹಿಂಗೆ ಎರಡು ಹಿಂಗೆ ಹಿಡ್ಕೊ. ನೋಡಿ ಗೈಸ್, ಲಚ್ಚು ತಗೊಂಡ್ಬಿಟ್ಟು ಲಚ್ಚಿಗೆ ಸಿಕ್ಬಿಡ್ತು. ಇಲ್ಲ ತಗೊಂಡಿಲ್ಲ, ನಂದು ಕೇಳ್ತಿರೋದು. ತಗೊಳ್ಳಿ. ಈ ಥರದ್ದು ಚೆನ್ನಾಗಿರುತ್ತೆ. ಬರೀ ಇದೇ ಥರ ಇದ್ಯಾಕೆ ಸಿಗುತ್ತೆ ನೋಡಿ, ಇದು ಚೆನ್ನಾಗಿದೆ ಅಲ್ಲ. ಬರೀ ನಾಟಕ ಇರ್ಕೋ ಲಚ್ಚು. कैसे अच्छा ಚೆನ್ನಾಗಿದೆ ಇದು ಚೆನ್ನಾಗಿದೆ. ಚೆನ್ನಾಗಿಲ್ವಾ? ಇದು ನೋಡು, ನಿನ್ ಚೆನ್ನಾಗಿಲ್ಲ. ಲಚ್ಚು ನನ್ ಚೆನ್ನಾಗಿತ್ತೇನೆ. ಇದು ಹೇಗಿದೆ? ಚೆನ್ನಾಗಿಲ್ವಾ? ಆಕ್ಚುಲಿ ಚೆನ್ನಾಗಿದೆ. ನಿಂಗ್ಲಿ ಬೆಡ್ ತರ ಕಾಣ್ತೈತಿ ಇದು. ಇದು ಇದಿಷ್ಟ ಆಗಿದೆ ನೋಡಿ. ಮಮ್ಮನ್ ಫೋನ್ ಸ್ವಿಚ್ ಆಫ್ ಕೇಳೋಣ ಅಂತ ಇದು ತೋರಿಸಿ. ఏమకా గోల్డ్ కాదు సిల్వరే తీసుకోండి. ನಮ್ದು ಹಿಂಗಿದೆ. సౌండ్ ಯಾವ್ದು లేదు, ಇದರಲ್ಲಿ ಹಾಕ್ಬೋದಾ? ಚಮ್ ಚಮ್ಮು ಬೇಕಂದ್ರೆ ಹಾಕ್ಬೋದು. ಗೆಜ್ಜೆ ಇದೆಲ್ಲ ಬಿದ್ದೋಲ್ಲ, ಇದೆಲ್ಲ ಏನು ಬೇಡಲ್ಲ ಕಡೆ ಅಷ್ಟೇ. ನಮ್ಗೆ ಇದು ಆಂಟಿ ಬೇಡ, ಇದೇ ತರ ಇದೆ. ಯಾಕೆ ಇಟ್ಕೊ ಹಾಕೊಂಡು ನೋಡೋದಾದ್ರೆ ಹಾಕೊಂಡು ನೋಡು ಅನ್ಸುತ್ತೆ. ನೋಡ್ಬೋದು, ಏನಿಲ್ಲ. ಅದು ಕಾಣಿಸಿಲ್ಲ. ಲಂಚ್ ಬ್ರೇಕ್ ಯಾರು ಇದೆಲ್ಲ ಇದೆಲ್ಲ ಈ ತರ ಹ್ಯಾಂಗಿಂಗ್ಸ್ ಈ ಥರನೇ ಈ ಥರ ಪ್ಯಾಟರ್ನ್ ಆಂಟಿಕ್. ಇದು ಚೆನ್ನಾಗಿರುತ್ತೆ ಸಾರಿಗಳು, ಕಟ್ಟಾಗೆಲ್ಲ ಏನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಾಲ ಎತ್ಬಿಟ್ಟು ನೋಡೋಣ, ನೀವು ಕಾಲೇ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಕೈಲಿ ಎತ್ಬಿಟ್ಟು ಗೊತ್ತಾಗಲ್ಲ ಅದೆಲ್ಲ. ನನಗೂ ಗೊತ್ತಿರಲಿಲ್ಲ. ಒಂದು ನಿಮಿಷ ಬಿಡು, ಇದ್ದೀನಿ ನೋಡ್ತಿದ್ದೆ. ಹೇಗೆ ಇದೆ? ಗೋಲ್ಡ್ ಪರ್ಚೇಸ್ ಮಾಡಿ. ಬಟ್ ಏನು ಗೊತ್ತಾ, ನನಗೆ ಈ ಥರನೇ ನಮ್ಮ ಹೆಚ್ಚು ಮಾತಾಡೋದು ಬಿಟ್ಟು ಬೇರೆ ಏನಂತ ಹೇಳೇ ಇದ್ರ ಬಗ್ಗೆ. ಸೊ ಇವಾಗ ನಮಗೆ ಬೇಕಾಗಿರೋ ಥರ ಒಂದೇ ಒಂದು ಡಿಸೈನ್ ಸಿಕ್ತು, ಚೆನ್ನಾಗಿ ಕಾಣ್ತಾ ಇದೆ. ಸೊ ಇದೇ ಥರ ಪ್ಯಾಟರ್ನಲ್ಲಿ ಹುಡುಕ್ತಾ ಇದ್ವಿ, ನೀವು ನೋಡ್ಬೋದು. ನನ್ನ ಮುಖದ ಮೇಲೆ ಇಡ್ತೀನಿ, ಸ್ವಲ್ಪ ದೂರ ಇಡ್ಬೇಕು. ಸೊ ಈ ಥರ ಪ್ಯಾಟರ್ನಲ್ಲಿ ಹುಡುಕ್ತಾ ಇದ್ವಿ, ನೋಡಬೇಕು. ಇದೇ ಫಸ್ಟು ಆ್ಯಕ್ಚುಲಿ ತೋರಿಸಿದವರು ಇಷ್ಟ ಆಯಿತು. ಬಟ್ ಇದೇ ಥರ ಇನ್ನು ತೋರಿಸಿ ಅಂತ ಹೇಳಿದ್ವಿ, ಅವ್ರು ತೊಗೊಬರಕ್ಕೆ ಹೋಗಿದ್ದಾರೆ. ಲೆಟ್ ಸಿ, ಏನಾದರೂ ಸಿಕ್ಕಿದ್ರೆ ನೋಡ್ತೀವಿ ಇದೇ ಥರ ಕಲೆಕ್ಷನಲ್ಲಿ. ಇಲ್ಲ ಅಂದರೆ ಇದನ್ನೇ ಎತ್ಕೊಂಡು ಹೋಗ್ತೀವಿ. ಹೇಗಿದೆ? ಚೆನ್ನಾಗಿದೆ. ಹೇಗೆ ಇದೆ? ನಂಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಒಂದು 10 ಬೋರಿಂಗ್ ಇರೋದು ನೋಡ್ಬಿಟ್ಟು ಇದು ಲಾಸ್ಟಲ್ಲಿ ತೋರಿಸಿದ್ರೆ ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ವಿ. ಇವ್ರು ಇದನ್ನೇ ಚೆನ್ನಾಗಿರೋದೇ ಫಸ್ಟ್ ತೋರಿಸಿದ್ರಲ್ಲ, ಅದಕ್ಕೆ ಅವ್ರು ಇನ್ನೂ ಹುಡುಕ್ತಾವ್ರೆ. ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು. ನನಗೂ ಇಷ್ಟ ಆಯಿತು. ಬಟ್ ನಮಗೆ ಸ್ವಲ್ಪ ಚಮ್ ಇರಬೇಕಿತ್ತು. ಅದು ಹಾಕಿಸ್ಕೋಬೋದು. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ನೋಡೋಕ್ಕೆ ಫಸ್ಟ್ ಮಂದಿ ಚೆನ್ನಾಗಿದೆ. ಇದು ಫುಲ್ ಗೆಜ್ಜೆ ಒಂದೆರಡು ಗೆಜ್ಜೆ ಹೋದ್ರು ಹೋಯ್ತು ಅನ್ನಂಗೆ. ಇದೊಂಥರ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿದೆ. ನಮ್ಮ ಕಡೆ ನಾವು ಇದೇ ತರ ತಾನೇ ಹಾಕೋದು. ನಿಂದು ನಂದು ಹಿಂಗೇನೆ ದೊಡ್ಡದಾಗಿ. ನಂದು ನಿಂದು ಆಲ್ಮೋಸ್ಟ್ ಸಿಮಿಲರ್ ತರನೇ ಇದೆ. ಇಳ್ದು ಹಿಂಗೆ
ಆಮೇಲೆ ಬೇಕಾದ್ರೆ ಅವ್ಳು ಕರೆಕ್ಟಾಗಿ ಏನ್ ಗೊತ್ತಾ, ಅವಳು ಕರೆಕ್ಟಾಗಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಒಂಥರ ಬ್ರೈಡ್ ತರ ಅನಿಸ್ತೆ ತಾನೇ. ತಕ್ಕ ದಿಮ್ಮಿ ತಕ್ಕ ಕೈ ಮಾಡು. ಬಟ್ ಒಂದೆರಡು ಗೆಜ್ಜೆ ಹಾಕ್ಸೋದು ಏನ್ ಗೊತ್ತಾಕ ಗೆಜ್ಜೆ ಇಲ್ಲೇ ಗೆಜ್ಜೆ. ಹೌದು, ಆ ಚಮಚಮ್ ಇಲ್ಲ ಅಂದ್ರೆ ಅದು ಕಾಲ್ ಗೆಜ್ಜೆ ಹಾಕಿದೀವಿ ಅನ್ನೋ ಫೀಲೇ ಬರಲ್ಲ. ನಾನು ನಿಜಕ್ಕೂ ಇನ್ನೂ ಹಾಕೊಡಿ ಅಂತ ಹೇಳಿದ್ದೆ ಅವ್ರಿಗೆ. ಬಟ್ ಹಂಗೆ ಗೊತ್ತಾ, ಅದು ಬಿಚ್ಚೋಗಲ್ವೇನೆ ಅಕ್ಕ ಅದು. ಏನು ಬಿಚ್ಚೋಗಲ್ಲ. ಏನು ಬಿಚ್ಚೋಗುತ್ತೆ ಅಂತ ಇದು ಏನು ಬಿಚ್ಚೋಗಲ್ಲ. ಆ ಹಾರ್ಟ್ ಪಾರ್ಟ್ ಇದೆಯಲ್ಲ ಅದು ಏನು ಬಿಚ್ಚೋರು ಹಾಕೊಳ್ಳೋದಿಲ್ಲ. ಮದುವೆ ಟೈಮ್ ಮುಗಿದ್ರೆ ಆಮೇಲೆ ಹಾಕೊಳ್ಳೋದೇ ಇಲ್ಲ. ಓಕೆ, ನಂದು ಆಲ್ ಸೆಟ್. ಅಕ್ಕ ಕಡೆಯಿಂದ ನಿಂಗೆ ಕಾಲ್ ಗೆಜ್ಜೆ ಕೊಡ್ಸಿದ್ಲು ಅಕ್ಕ ಬೆಳ್ಳಿಗೆಲ್ಲ ಮುಗಿಸ್ತಾವಳೆ. ನಾನು ಮೀ ಕೊಡ್ತಾ ಇದ್ದೀನಿ. ನೋ ಗೈಸ್, ನಾನೇನು ಕೊಡಿಸ್ತಾ ಇಲ್ಲ, ನಮ್ಮ ಅಮ್ಮನೇ ಕೊಡಿಸ್ತಾ ಇರೋದೊಳಗೆ. ಆಮೇಲೆ ಇವತ್ತು ಆ್ಯಕ್ಚುಲಿ ಸ್ಯಾರಿ ವಿಡಿಯೋ ಹಾಕಿದ್ದೀನಿ. ತುಂಬ ಜನ ಎಲ್ಲ ನಂದನ್ನೇ ತೊಗೊಂಡ್ರೆ ನಿಮ್ಮ ಅಮ್ಮ ಏನೂ ಕೊಡಿಸಿಲ್ವಾ ಅಂತ ಹೇಳಿದ್ದಾರೆ. ನಮ್ಮ ಅಮ್ಮನೇ ಕೊಡಿಸಿರೋದೊಳಗೆ, ಅವಳೇ ಎಲ್ಲ ತೊಗೊಂಡಿಲ್ಲ. ಅವಳು ನೀವು ಅವಾಗಿಂದ ಇದನ್ನೇ ತೋರಿಸೋದಿಲ್ಲ. ಇಲ್ಲ, ಹಿಂಗೆ ಇರಬೇಕು. ಹೋಗ್ತದೆ. ಸೊ ಏನು ತೋರಿಸಿ ಕಾಲ್ನ ಹೋಗು, ಬೇರೆ ತೋರಿಸ್ತೀನಿ ಡಿಸೈನ್ಸ್. ಓಕೆ ನೋಡಿ ಇಡೀ ನಂದು ಕಾಲ ಹಿಂಗೆ ಮಾಡ್ತೀನಿ. ನಂಗೊಂದು ಕೈಯೂ ಕಾಣಲ್ಲ, ಸಕ್ಕತ್ತಾಗಿ ಕಾಣಿಸ್ತೈತಲ್ಲ. ಇಗ್ನೋರ್ ಮೈ ಕಾಲ್ ಕಲರ್. ಎಲ್ರು ಗೈಸ್ ಬಿಳಿ ಸುಣ್ಣ ನೋಡಿ, ಬಿಳಿ ಸುಣ್ಣ ನೋಡಿ, POP ನೋಡಿ. ಮತ್ತೆ ಇದಕ್ಕೂ ಬಿದೋಗುತ್ತೆ ಕಣ ಅನಿಸುತ್ತೆ. ಬೀಳಲ್ಲ ಅನ್ಸುತ್ತೆ ಸ್ಟಾರ್ಟಿಂಗು, ಆಮೇಲೆ ಕಂಫರ್ಟೇಬಲ್ ಆದಾಗ. ನನ್ನ ಪ್ರಕಾರ ಇನ್ನೂ ಸೈಜ್ ಚಿಕ್ಕದೇ ತಗೋ. ಇಲ್ಲ ಲಂಚು ಕರೆಕ್ಟ್ ಆಗಿದೆ ನೋಡು, ಯಾವುದೇ ಕಾರಣಕ್ಕೂ ಬರಲ್ಲ ನೋಡಿ. ಅಕ್ಕ ಏನ್ ಗೊತ್ತಾ, ಸ್ನಾನ ಎಲ್ಲ ಮಾಡಿದ್ರೆ ಜಾರ್ ಬಂದಿರುತ್ತೆ. ಇದಕ್ಕಿಂತ ಚಿಕ್ಕ ತಗೊಂಡು ಎಳಿ, ನೀನು ಹೊರಗಡೆ ಎಳಿ ನೋಡ್ದಾ ಹೆಂಗೆ. ನಾನು ಕಾಲು ಬಿಚ್ತಾ ಇದ್ದೀನಿ. ನಂಗೆ ಆಕ್ಚುಲಿ ಕಾಲು ಹೇಳ್ಬೇಕಿತ್ತು ಅಂದ್ರೆ ಕಾಲ್ ಗೆಜ್ಜೆ ಇಲ್ಲಿ ಡಾನ್ಸಿಂಗ್ ಇದಿರಲ್ವ, ಇದು ಈವಲ್ ಐಸ್ ಇಲ್ವಾ ಸರ್? ಈವಿಲ್ ಐಸ್ ಬರುತ್ತಲ್ಲ, ಈವಿಲ್ ಐಸ್ ಕಾಲು ಹಾಕೋಬಾರ್ದು. ಅದು ಸ್ಲಿಮ್ ಅಲ್ಲಿ ಬರುತ್ತಲ್ಲ ಆ ಥರದಲ್ಲಿ. ಸರ್ ಇದೊಂದು ಸೆಲೆಕ್ಟ್ ಆಗಿದೆ ಅಂತ. ಮೋಹನ್ಗೂ ತಗೋ, ಮೋಹನ್ ಬೇಕಂತಾನೆ ಅವ್ರಿಗೆ. ಗೈಸ್ ನೋಡಿ, ನಾನು ನಂದುಗೆ ಈ ಥರ ಆ್ಯಕ್ಚುಲಿ ನಾನು ಈ ಥರ ಹಾಕೋತಾ ಇದ್ದೆ ನನ್ನ ಮದುವೆಗೋಸ್ಕರಲ್ಲಿ. ನಮ್ಮ ಅತ್ತೆ ಅಂದರೆ ನಮ್ಮ ಈಗ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಫೈನಲಿ ನಾವು ನಂದು ಕಾಲ್ಗೆಜ್ಜೆ ಕಾಲುಂಗ್ರ ಏನು ತರಕ್ಕೆ ಹೋಗಿದ್ವಲ್ಲ. ಸೊ ಫೈನಲ್ ಲಾಸ್ಟ್ ಅಂಗಡಿ ಬಂದು ವರುಣ್ ಜ್ಯುವೆಲ್ಲರ್ಸ್ ದೊಂಬ್ಳೂರಿಗೆ ಹೋಗಿದ್ವಿ. ಅಲ್ಲಿ ಒಂದು ಇಷ್ಟ ಆಯಿತು, ತುಂಬಾ ನೋಡಿರ್ತೀರ ನೀವು. ಸೊ ಅದು ಮತ್ತು ಕಾಲುಂಗ್ರ ಎಲ್ಲ ಸೆಟ್ ಆಯಿತು. ಬರೀ ಗೆಜ್ಜೆಗೆ ಅವರು 62,000 ಹೇಳಿದ್ರು. ಸೊ ಸಿಕ್ಕಾಪಡೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಬಿಕಾಸ್ ಅದು 200 ಗ್ರಾಮ್ಸ್ ಏನಾಯಿತು, 210 ಗ್ರಾಮ್ಸ್ ಏನೋ ಇತ್ತು. ಅದನ್ನು 62,000 ಏನೋ ಹೇಳಿದ್ರು. ಆವಾಗ ಬೇಡ, ತುಂಬ ಕಾಸ್ಟ್ಲಿ ಆಯಿತು ಅಂತ ಹೇಳಿ ನಮಗೆ ಪರಿಚಯ ಇದ್ದವ್ರಿಗೇ 150 ಗ್ರಾಮ್ಸಲ್ಲಿ ಮಾಡಿಸ್ಕೊಡಿ ಅಂತ ಹೇಳಿ 150 ಗ್ರಾಮ್ಸಲ್ಲಿ ಅವರು ಸ್ಟಾಕ್ಸ್ ಇಲ್ಲ, 150 ಗ್ರಾಮ್ ಹತ್ರನೇ ಸ್ಟಾಕ್ಸ್ ತೊಗೊಬರ್ತೀನಿ ಅಂತ ಹೇಳಿದ್ರು. ಮತ್ತು ನೆಕ್ಸ್ಟ್ ಡೇ ಹೋಗಿಬಿಟ್ಟು ನಂದು ಹಾಗೂ ಮೋಹನ್ ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡಿದ್ರು. ಅದನ್ನ ನೋಡಿರ್ತೀರ ನೀವು ಆಲ್ರೆಡಿ. ಆ್ಯಂಡ್ ಕಾಲ್ಗೆಜ್ಜೆ ಎಲ್ಲ ನೋಡಿಕೊಂಡು ಮತ್ತೆ ಏನು ತೊಗೊಳ್ಳಿಲ್ಲ, ಸುಮ್ಮನೆ ಹಾಗೆ ಬರ್ತಾ ಇರಬೇಕಾದ್ರಲ್ಲಿ ಒಂದು ರಿಲಯನ್ಸ್ ಇತ್ತು. ನಂದು ಸ್ವಲ್ಪ ಚೂಡಿದಾರ್ಸ್ ತೊಗೋಬೇಕು ಅಂತ ಹೇಳ್ತಾ ಇದ್ಲು. ಸೊ ರಿಲಯನ್ಸಿಗೆ ಬಂದಿದ್ವಿ. ಇತ್ತೀಚೆಗಂತೂ ರಿಲಯನ್ಸ್ ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಂದರೆ ಹೆವಿ ಕಾಸ್ಟ್ಲಿ. ಅದ್ರ ಮೇಲೆ ಜಸ್ಟ್ ಪ್ರಿಂಟ್ ಇರುತ್ತೆ, ಅದು ವರ್ಕ್ ಥ್ರೆಡ್ ವರ್ಕ್ ಥರನೂ ಇರಲ್ಲ. ಆ ಪ್ರಿಂಟ್ನೇ ಅವರು 1,500 1,900 ಆ ರೀತಿಯಾಗಿ ಕೊಡ್ತಾಯಿದ್ದಾರೆ. ಸೊ ತುಂಬಾ ಕಾಸ್ಟ್ಲಿ ಅನಿಸ್ತು. ಅದಕ್ಕಿಂತ ನಾವು ಜಯನಗರ್ಗೆ ಹೋದರೆ 1,100 1,200 ರುಪೀಸಲ್ಲಿ ಎಷ್ಟು ಸಕ್ಕತ್ತಾಗಿರೋ ಸೆಟ್ ಸಿಗುತ್ತೆ. ನನಗಂತೂ ಇತ್ತೀಚೆಗೆ ಜಯನಗರಲ್ಲಿ ಚೂಡಿದಾರ್ಸ್ ತುಂಬ ಇಷ್ಟ ಆಯಿತು. ತುಂಬ ಒಳ್ಳೊಳ್ಳೆ ಪೀಸಸ್ ಇದೆ. ನೀವು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಒಮ್ಮೆ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ಗೈಸ್. ಬಿಕಾಸ್ ನನ್ನ ಕೈಲಿ ದೇವ್ರನ್ನೇ ಮಾತಾಡೋಕ್ಕಾಗ್ತಾಯಿಲ್ಲ. ನಾನು ಎಷ್ಟು ಮಾತಾಡ್ತಾ ಇದ್ದೀನಿ, ನನ್ನ ಗಂಟಲು ಅಷ್ಟು ನೋವಾಗ್ತಿದೆ, ಉಸಿರು ಕಟ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇಲ್ಲಿಗೆ ಮದುವೆ ಪ್ರಿಪ್ರೇಷನ್ ವೀಡಿಯೋಸ್ ಪ್ರತಿಯೊಂದೂ ಕೂಡ ಮುಗಿಯುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮ್ಮ ಜೊತೆ ಮದುವೆ ವ್ಲಾಗ್ಸ್ನ ಶೇರ್ ಮಾಡ್ಕೊತೀವಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ 3 ಜನದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಥರದ ಮದುವೆ ವೀಡಿಯೋಸ್, ಎಲ್ಲ ಥರದ ಅನ್ಸೀನ್ ವೀಡಿಯೋಸ್ ಎಲ್ಲ 3 ಚಾನಲಲ್ಲಿ ಡಿಫ್ರೆಂಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ.
ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಸ್ಪ್ರೆಡಿಂಗ್ ಯುವರ್ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಬಾಯ್. ಏನವಿ ಹೆಚ್ಚು ಸೌಂಡ್ ಒಂಚೂರು ಕಡಿಮೆ ಕೊಡೆ. ವೆರೈಟಿ ತುಂಬ ಜಾಸ್ತಿ ಮಾಡಿದ್ದೀನಿ. ಇನ್ನೊಂದು 15 ದಿವಸ ಇಲ್ಲ ಮದುವೆ ಕೂರ್ತಿರ್ತೀನಿ. ಮದುವೆ ಮುಗಿಯೋ ತನಕ ಇಲ್ಲ. ಮದುವೆ ಮುಗಿದು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡಿ ಇನ್ನು 15 ದಿವಸ ಆಮೇಲೆ ಇವತ್ತು ನಮ್ಮ ಅತ್ತೆ ಬಂದಿದ್ದಾರೆ ಅಂತ ಫುಲ್ ಸ್ಪೆಷಲ್ ಅಡುಗೆ. ಏನೇನು ಅಂದರೆ ಇಲ್ಲಿ ನೋಡ್ಬೋದು, ಲಚ್ಚು ತಿಂತಾ ಇದ್ದಾರೆ ನೋಡಿ. ಮಟನ್ ಬಿರಿಯಾನಿ, ಮಟನ್ ಸಾರು, ಕಬಾಬು, ಚಿಕನ್ ಫ್ರೈನು ಇನ್ನೊಂದು ಆನ್ ದ ವೇ ಇದೆ ಅನ್ಸುತ್ತೆ. ಮಮ್ಮಿ ಕ್ರೇಜಿ ಆಗಿದೆ, ಕ್ರೇಜಿ. ಗೋಯಿಂಗ್ ಕ್ರೇಜಿ ಗೈಸ್. ಏನ್ ಸಿಕ್ಕೈತೆ ನೋಡಿ. ಮಮ್ಮಿ ನಲ್ಲಿ ಮುಳಿಗೆ ಕೊಟ್ಟೆ ನೀನು. ಇದು ಬರೀ ಅಮ್ಮಂಗೆ ಯಾರು ಜಾಸ್ತಿ ಇಷ್ಟನೋ ಅವ್ರಿಗೆ ಮಾತ್ರ ಸಿಗದಂತೆ. ಇದು ಪುರಾಣ ಕಾಲದಿಂದ ಹೇಳ್ಕೊಂಡು ಬಂದಿರೋ ಮಾತು. ಮತ್ತು ಸಾಂಬಾರು ಅನಿಸುತ್ತೆ, ನನಗೆ ಸಿಗಲಿಲ್ಲ ಅದು. ಬಿರಿಯಾನಿ ಮಾಡ್ಬಿಟ್ಟಿದೆ. ಬಿರಿಯಾನಿ ನಲ್ಲಿ ಮುಳೆ ಎಳ್ಕೊಳಕ್ಕಾಗಲ್ಲ, ಕಷ್ಟ. ನೀನ್ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ. ಹೇಳು ಕೃಷ್ಣ, ಕೇಳುತ್ತಾ ಅಂತ ಹೇಳು ಮಗ್ನೆ. ಸೊ ಇವರೆಲ್ಲ ಊಟ ಮಾಡ್ತಾ ಇದ್ದಾರೆ. ನಾನು ನನ್ನ ಮಕ್ಕಳಿಗೆ ತಿನ್ನಿಸ್ತಾ ಇದ್ದೀನಿ, ಅದಕ್ಕೆ ನನ್ನ ಊಟ ಲೇಟ್.